ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸರ್, ಇವತ್ತಿನ ಬ್ಲಾಗ್ ಏನಂದ್ರೆ, ಇವತ್ತು ಆ್ಯಕ್ಚುಲಿ ಡೇ 3 ಆಫ್ ನವರಾತ್ರಿ ಆ್ಯಂಡ್ ಇವತ್ತಿನ ದೇವ್ರು ಬಂದ್ಬಿಟ್ಟು ಚಂದ್ರಗಂಟೆ ಅಂತ. ಸೊ ನಾನು ಯಾಕೆ ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ, ನಾನು ಇವತ್ತು ಈವ್ನಿಂಗ್ ಮೇಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಿಕಾಸ್ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ದೆನ್ ನಾನು ಯಾವ ಥರ ಗೆಟ್ ರೆಡಿ ವಿತ್ ಮೀ ವಿಡಿಯೋನೂ ಆಗುತ್ತೆ. ಸೊ ತಡ ಮಾಡ್ದಿರಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಇವತ್ತು ಸ್ಯಾರಿ ವೇರ್ ಮಾಡ್ತಿದ್ದೀನಿ ಆ್ಯಂಡ್ ಇವತ್ತಿನ ಕಲರ್ ಬಂದುಬಿಟ್ಟು ಗ್ರೇ. ಅದೆಲ್ಲ ನಿಮ್ಮೆಲ್ರಿಗೂ ಗೊತ್ತು. ಸೊ ಈ ಸ್ಯಾರಿನ ವೇರ್ ಮಾಡ್ತೀನಿ. ಸೊ ಇವಾಗ ಸ್ನಾನ ಮಾಡಬೇಕು, ಹೆಡ್ ವಾಶ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ನವರತ್ನ ತೈಲನ ತಲೆಗೆ ಹಚ್ಕೊಬಿಟ್ಟು ಮಸಾಜ್ ಮಾಡಿ ಆದಮೇಲೆ 10 ಮಿನಿಟ್ಸ್ ಆದಮೇಲೆ ಸ್ನಾನ ಮಾಡಬೇಕು. ಈ ಪ್ಯಾಕೆಟ್ ಇನ್ನೂ ನಿಮ್ಮ ಮನೆ ಹತ್ರ ಸಿಗುತ್ತಾ? ಕಮೆಂಟ್ ಮಾಡಿ ನನಗೆ. ಸೊ ಎಲ್ಲರೂ ಬಿಗ್ ಬಾಸ್ ನೋಡ್ತಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಫುಲ್ ಹುಚ್ಚಾಗ್ಬಿಟ್ಟಿದ್ದೀನಿ ಅದ್ರ ಮೇಲೆ. ಡೈಲಿ ನೋಡ್ತಿದ್ದೀನಿ, ಡೈಲಿ 10:30ವರೆಗೂ ನೋಡ್ತೀನಿ. 10:30 ಮೇಲೆ ಆಗಲ್ಲ. ಸೊ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ. ನನಗೆ ಯಾರು ಇಷ್ಟ ಅಂತ ಗೊತ್ತಾಗಬೇಕು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಜಗದೀಶ್ ಎಲ್ರಿಗೂ ಇಷ್ಟ ಆಗ್ತಾರೆ. ಈ ಥರ ನೀಟಾಗಿ ಮಸಾಜ್ ಮಾಡಿ 10 ಮಿನಿಟ್ಸ್ ಆದಮೇಲೆ ಸ್ನಾನ ಮಾಡಿದರೆ ಆಗೋಯ್ತು. ಸೊ ನಾನು ಈ ಕಡೆ ಸ್ನಾನ ಆಯಿತು, ನಾನೇ ಸ್ಯಾರಿ ಉಟ್ಕೊಂಡಿರೋದು. ಪ್ರಾಬಬ್ಲಿ ಈಗ ನನ್ನ ಸ್ಯಾರಿ ಫುಲ್ ನೀಟಾಗಿ ಕಾಣಿಸ್ತಿಲ್ಲ. ಆಮೇಲೆ ನಿಮಗೆ ಸ್ಯಾರಿ ವಿಡಿಯೋನ ಹಾಕ್ತೀನಿ. ಸೊ ಈಗ ದೇವಸ್ಥಾನಕ್ಕೆ ಹೋಗಬೇಕು. ತಡ ಮಾಡಿದಿರ, ರೆಡಿ ಆಗೋಣ ಬನ್ನಿ. ನಿಮಗೆ ನಾನು ಫುಲ್ ಡೀಟೇಲಾಗೆಲ್ಲ ಗೆಟ್ ರೆಡಿ ಈ ಥರ ಏನು ಹೇಳಲ್ಲ, ಸುಮ್ಮನೆ ಹೇಗೆ ನಾನು ಮೇಕಪ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಅಷ್ಟೇ. ಆ್ಯಂಡ್ ನಾನು ಇವಾಗ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಸೀರಮ್ ಏನೂ ಯೂಸ್ ಮಾಡಲ್ಲ. ಡೈರೆಕ್ಟಾಗಿ ಮೇಕಪ್ ಅಪ್ಲೈ ಮಾಡ್ತಿದ್ದೀನಿ. ಬಿಕಾಸ್ ನೈಟ್ ಆಗಿರೋದ್ರಿಂದ ಏನು ಎಫೆಕ್ಟ್ ಆಗಲ್ಲ. ಬನ್ನಿ ಮಾಡುವ. ಸೊ ನಾನಿಲ್ಲಿ ಫಸ್ಟ್ ಅಪ್ಲೈ ಮಾಡ್ತಾ ಇರೋದು, ನಾನು ಯಾವತ್ತಿನೋ ಆ ಕ್ರೀಮೇ ಬಳಸ್ತಿದ್ದೀನಿ. ದೆನ್ ಅದಾದಮೇಲೆ ಪೌಡರ್ ಯೂಸ್ ಮಾಡಿದೆ. ಸೊ ಅದಾದಮೇಲೆ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ನೀಟಾಗಿ ಐಬ್ರೋ ಫಿಲ್ಲಿಂಗ್ ಮಾಡಿಕೊಂಡೆ. ದೆನ್ ಅದಾದಮೇಲೆ ಐ ಶ್ಯಾಡೋನ ನಾನು ಕೈಯಲ್ಲಿ ಸ್ಮರ್ಜ್ ಮಾಡ್ತೀನಿ. ಬಿಕಾಸ್ ಆವಾಗಲೇ ನನಗೆ ನೀಟಾಗಿ ಕೂರೋದು. ದೆನ್ ಅಫ್ಕೋರ್ಸ್ ಐಲೈನರ್ನ ನಾನು ಯಾವಾಗಲೂ ಮಿಸ್ ಮಾಡಲ್ಲ. ಐಲೈನರ್ ಹಾಕಿ ದೆನ್ ದೃಷ್ಟಿ ಇಟ್ಕೊಂಡು ನೀಟಾಗಿ ಕಾಜಲ್ ಇಲ್ಲ ಅಂದರೆ ಕಂಪ್ಲೀಟೇ ಆಗೋಲ್ಲ. ಕಾಜಲ್ನ ಬಳಸ್ಕೊಂಡು ಲಿಪ್ಸ್ಟಿಕ್ನ ಹಾಕಿ ಒಟ್ಟು ಮೇಯ್ನ್ ಯಾವಾಗಲೂ ಅಷ್ಟೇ ಸೀರೆಗೆ ಬಿಂದಿ ಇಡಲೇಬೇಕು, ನೋ ಕಾಂಪ್ರಮೈಸ್. ಇಷ್ಟ ಒಂದು ರೇಂಜಿಗೆ ರೆಡಿ ಆಗಿದ್ದೀನಿ. ಸೊ ಈಗ ತಲೆ ಬಚ್ಕೊಂಡು ಅದಾದಮೇಲೆ ಜ್ಯುವೆಲ್ಸ್ ಹಾಕೊಳ್ಳೋಣ. ಫಸ್ಟು ತಲೆ ಒಣಗಿಸ್ಕೋಬೇಕು. ತಲೆ ಒಣಗಿಸ್ಕೋಬೇಕು, ಇಲ್ಲ ಅಂದರೆ ತಲೆನೋವು ಬರುತ್ತೆ. ಅದು ಬೇರೆ ನೈಟಲ್ಲಿ ನಾನು ಸ್ನಾನ ಮಾಡಿರೋದು, ಅಫ್ಕೋರ್ಸ್ ತಲೆನೋವು ಬರುತ್ತೆ. ಸೊ ಒಣಗಿಸಿ ತಲೆನ ನೀಟಾಗಿ ಅದಾದಮೇಲೆ ತಲೆ ಬಚ್ಕೊಂಡು ಜ್ಯುವೆಲ್ಸ್ ಹಾಕ್ಕೊಳ್ಳೋಣ. ಸೊ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾಕೆ ಇಷ್ಟು ಹರ್ಟ್ ಮಾಡ್ತಿದ್ದೀರಾ? ನನ್ನ ಎಜುಕೇಷನಲ್ಲಿ ನಾನು ಎಷ್ಟು 50% ಲೈಕ್ 100% ಕೊಡ್ತಿದ್ದೀನೋ, ಈವನ್ ಯೂಟ್ಯೂಬಲ್ಲಿ ಕೂಡ ನಾನು 100% ಕೊಡ್ತಿದ್ದೀನಿ. ಐ ಡೋಂಟ್ ನೋ ಯಾಕೆ ನನಗೆ ರಿಸಲ್ಟ್ ಸಿಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಸಿಗಲಿ ಅಂತ ಕೇಳ್ಕೊಳ್ತಿದ್ದೀನಿ. ಸೊ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂದರೆ, ನಾವು ಆಲ್ಮೋಸ್ಟ್ 1 ಅವರಿಂದ ವೆಯ್ಟ್ ಮಾಡ್ತಾಯಿದ್ರಿ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಫೈನಲಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ಮಮ್ಮಿ ನಾನು ಫುಲ್ ನೆಂದ್ಕೊಂಡೆ ಹೋದ್ರಿ. ಆದ್ರೂ ಅಲ್ಲಿ ನೋಡಿದ್ರೆ ಜನನೇ ಇರಲಿಲ್ಲ. ಸಿಕ್ಕಾಪಟ್ಟೆ ಸೂಪರಾಗಾಯಿತು ದರ್ಶನ. ಅದಾದಮೇಲೆ ಪ್ರಸಾದ ಇಸ್ಕೊಂಡು ಮನೆಗೆ ಬಂದ್ರಿ. ನಾವು ಮನೆಗೆ ಬರೋ ಅಷ್ಟರಲ್ಲಿ ಬಿಗ್ ಬಾಸ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಬಿಗ್ ಬಾಸ್ನ ನೋಡಿಕೊಂಡು ವೀಕೆಂಡ್ನ ಎಂಜಾಯ್ ಮಾಡಿಕೊಂಡು. ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಎಸ್, ಬಿಗ್ ಬಾಸ್ ಬರ್ತಿದೆ, ಎಲ್ಲರೂ ನೋಡಿ.